ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು IPL 2026 ಬಿಗ್ ಫೈನಲ್ ಬರೋದಕ್ಕಿದೆ, RCB ವರ್ಸಸ್ GT. ಸೊ ಅಹಮದಾಬಾದ್ನಲ್ಲಿ ಮತ್ತೊಮ್ಮೆ RCB ಫೈನಲ್ ಪಂದ್ಯವನ್ನು ಇವತ್ತು ಆಡಲಿದ್ದಾರೆ. ಸೊ ಈ ಮ್ಯಾಚ್ನ ಕುರಿತಾದಂತಹ ಸಂಪೂರ್ಣವಾದ ಪ್ರಿವ್ಯೂ, ಪ್ಲೇಯಿಂಗ್ 11 ಹೇಗೆ ಆಡಿಸ್ಬೋದು ಎಲ್ಲನೂ ಕೂಡ ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೆ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವತ್ತು ಬಿಗ್ ಫೈನಲ್ ಬರೋದಕ್ಕಿದೆ ಅಹಮದಾಬಾದ್ನಲ್ಲಿ RCB ವರ್ಸಸ್ GT ನಡುವೆ. ಸೊ ಸೀಸನ್ನಲ್ಲಿ 4ನೇ ಬಾರಿ RCB ಮತ್ತು GT ಮುಖಾಮುಖಿ ಆಗ್ತಾ ಇರೋದು. ಸೊ ಈಗಾಗಲೇ 2 ಪಂದ್ಯ RCB ವಿನ್ ಆಗಿದ್ದಾರೆ ಈ ಸೀಸನ್ನಲ್ಲಿ GTಯ ವಿರುದ್ಧ, ಹಾಗೆಯೇ 1 ಪಂದ್ಯ GT ವಿನ್ ಆಗಿದ್ದಾರೆ, ಅದು ಕೂಡ ಅಹಮದಾಬಾದ್ನಲ್ಲಿ. ಈ ಪಾಯಿಂಟನ್ನು ನಾವು ಇವತ್ತು ನೆನಪಿಟ್ಕೋಬೇಕು. ಯಾಕಂತ ಹೇಳಿದ್ರೆ ಇವತ್ತು ಮ್ಯಾಚ್ ನಡೀತಿರೋದು ಕೂಡ ಅಹಮದಾಬಾದ್ನಲ್ಲಿ. ಸೊ ಇನ್ನು ಹೇಳಬೇಕು ಅಂತ ಹೇಳಿದ್ರೆ ಅಹಮದಾಬಾದ್ನಲ್ಲಿ ತುಂಬಾ ಮ್ಯಾಚಸ್ ಆಡಿ ಅನುಭವ ಇರೋದು GT ತಂಡಕ್ಕೆ, ಯಾಕಂದರೆ ಅವ್ರಿಗೆ ಹೋಮ್ ಗ್ರೌಂಡ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅಡ್ವಾಂಟೇಜ್ GT ಕಡೆ ಇದ್ದರೂ ಕೂಡ RCB ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದ್ದಾರೆ. RCB ಡೈರೆಕ್ಟಾಗಿ ಫೈನಲನ್ನು ರೀಚ್ ಆಗಿತ್ತು, ಅದು ಕೂಡ GTಯನ್ನು ಸೋಲಿಸೋ ಮುಖಾಂತರನೇ. ಇನ್ನು GT ಬೌನ್ಸ್ ಬ್ಯಾಕ್ ಮಾಡಿ RR ವಿರುದ್ಧ ವಿನ್ ಆಗಿ ಫೈನಲನ್ನು ಮತ್ತೊಮ್ಮೆ ತಲುಪಿದ್ದಾರೆ. ಮೇನಾಗಿ ಹೇಳಬೇಕು ಅಂದರೆ GTಗೆ ಹೋಮ್ ಗ್ರೌಂಡು ಆಗಲೇ ಹೇಳ್ದಾಗೇ, ಯಾಕಂದರೆ ಈ ಸೀಸನಲ್ಲಿ ತುಂಬ ಮ್ಯಾಚ್ ಆಡಿದ್ದಾರೆ, ಹೋದ ಸೀಸನ್ ಕೂಡ ತುಂಬ ಮ್ಯಾಚ್ ಆಡಿದ್ದಾರೆ. ಸೊ ಹಾಗಾಗಿ ಜಾಸ್ತಿ ಪಿಚ್ಚಸ್ ಬಗ್ಗೆ ಎಲ್ಲ ಅನುಭವ ಇರೋದು GT ಕಡೆ ಆಗಿರುತ್ತೆ. ಸೊ ಅದೊಂದು ಕ್ಲಿಯರ್ ಅಡ್ವಾಂಟೇಜ್ GT ಕಡೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇನ್ನು RCB ಕಡೆ ಬರೋದಾದರೆ, ಸೊ ಇದನ್ನೆಲ್ಲ ಫೇಸ್ ಮಾಡಿನೇ ಫೈನಲ್ಗೆ ಬಂದಿರೋದು. ಹೋದ ಸೀಸನ್ನಲ್ಲೂ ಕೂಡ ಅಹಮದಾಬಾದ್ನಲ್ಲಿ ಫೈನಲ್ ಗೆದ್ದಿದ್ರು RCB. ಸೊ ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಅನುಭವ ಇದೆ. ಸೊ ಈ ಸೀಸನ್ನಲ್ಲಿ ಒಂದು ಮ್ಯಾಚ್ ಇಲ್ಲಿ ಆಡಿದ್ದು RCB ಕಡೆ ಬಂದಿಲ್ಲ, ಯಾಕಂದರೆ 150ಗೇನೋ ಜಾಸ್ತಿ ರನ್ಸ್ ಬಂದಿಲ್ಲ, 156 ಏನೋ ಸಮಥಿಂಗ್ ಬಂದಿತ್ತು. GT ಆ ಮ್ಯಾಚನ್ನ ವಿನ್ ಆಗಿತ್ತು. ಸೊ ಅದೇ ಯೂಸ್ಡ್ ಪಿಚ್ಚಲ್ಲಿ ಆಡಿಸ್ಬೋದು ಇವತ್ತು ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಸೊ ಡಿಪೆಂಡಿಂಗ್ ಚಾಂಪಿಯನ್ಸ್ ಆಗಿರೋದ್ರಿಂದ ಮತ್ತೊಮ್ಮೆ ಚಾಂಪಿಯನ್ಶಿಪ್ಪನ್ನು ಡಿಪೆಂಡ್ ಮಾಡೋದಕ್ಕೆ ಇವತ್ತು ಬರಬೇಕಿದೆ. ಸೊ ಈ ಚಾಲೆಂಜಸ್ಸನ್ನೆಲ್ಲ ಫೇಸ್ ಮಾಡಲೇಬೇಕಿದೆ ಇವತ್ತು RCB. ಇನ್ನು ಸ್ಟ್ರೈಟ್ ಅವೇ ಪಿಚ್ ರಿಪೋರ್ಟ್ ಕಡೆ ಬರೋದಾದರೆ ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟೇ ಇರುತ್ತೆ ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ. ಯಾವಾಗಲೂ ಸುಮಾರಾಗಿ ಚೇಸಿಂಗ್ ಅನುಕೂಲ ಇರೋ ಪಿಚ್ಚೇ ಇರುತ್ತೆ ಅಹಮದಾಬಾದ್ನಲ್ಲಿ ಅಂತಲೇ ಹೇಳ್ಬೋದು. ಸೊ ಇವತ್ತು ಕೂಡ ಅದೇ ರೀತಿ ಆಗೋ ಚಾನ್ಸಸ್ಗಳಿದೆ. ಫಸ್ಟ್ ಬ್ಯಾಟಿಂಗ್ ಆಗಿರೋದ್ರಿಂದ 200+ ರನ್ಸ್ ಹೊಡಿಬೋದು ಅಂತ ಪ್ರಿಡಿಷನ್ಗಳು ಬರ್ತಾಯಿದೆ. ಸೊ 210 to 220 ಹೊಡೆದ್ರೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ, ಹಾಗೆಯೇ ಮ್ಯಾಚಿನ ವಿನ್ ಆಗೋ ಸ್ಕೋರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಲ್ರೆಡಿ ಯೂಸ್ ಆಗಿರೋ ಪಿಚ್ಚನ್ನು ಫೈನಲ್ ಪಂದ್ಯಕ್ಕೆ ಬಳಸ್ತಾರೆ ಅಂತ ಬರ್ತಾ ಇದೆ ರಿಪೋರ್ಟು. ಸೊ 2 ಸರಿ ಯೂಸ್ ಆಗಿರೋ ಪಿಚ್ಚು, ಒಂದು ಮ್ಯಾಚು GT ವರ್ಸಸ್ RCB ಆಗಿತ್ತಲ್ಲ, ಅದೇ ಪಿಚ್ನಲ್ಲಿ ಇವತ್ತು ಫೈನಲ್ ಆಡಿಸ್ಬೋದು ಅಂತ ರಿಪೋರ್ಟ್ಗಳು ಬರ್ತಾ ಇದೆ, ಗೊತ್ತಿಲ್ಲ. ಸೊ ಅದೇ ರೀತಿ ಪಿಚ್ ಇದ್ದರೆ ಇನ್ನು ಸ್ವಲ್ಪ ರನ್ಸ್ಗಳು ಕಡಿಮೆ ಆದರೂ ಕೂಡ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು, ಆದರೆ ಹೇಳೋದಕ್ಕೆ ಬರೋದಿಲ್ಲ. ಸೊ ವೆದರ್ ಕೂಡ ಅದೇ ರೀತಿ ಸಪೋರ್ಟ್ ಕೊಡಬೇಕು, ಯಾಕಂದರೆ ನಿನ್ನೆ ಮಳೆ ಬರ್ತಾಯಿದೆ ಅಂತ ಕೇಳ್ಪಟ್ಟೆ. ಸೊ ಇವತ್ತು ಅದೇ ರೀತಿ ಆಗದೇ ಇರಲಿ ಅಂತ ನಾವು ಆಶಿಸೋಣ. ಇನ್ನು GT ವರ್ಸಸ್ RCB ಹೆಡ್ ಟು ಹೆಡ್ ಕಡೆ ಬರೋದಾದರೆ 9 ಪಂದ್ಯವನ್ನು GT ಮತ್ತು RCB ಮುಖಾಮುಖಿಯಾಗಿದ್ದು, ಅದರಲ್ಲಿ 5 ಪಂದ್ಯವನ್ನು RCB ವಿನ್ ಆದರೆ GT 4 ಪಂದ್ಯವನ್ನು ವಿನ್ ಆಗಿದ್ದಾರೆ. ಸೊ ಲಾಸ್ಟ್ ಮ್ಯಾಚಲ್ಲಿ 4-4 ಇತ್ತು, ಲಾಸ್ಟ್ RCB ವಿನ್ ಆಗಿರೋದ್ರಿಂದ ಸ್ವಲ್ಪ ಏರಿಕೆ ಕಂಡಿರೋದು RCB ಕಡೆ. ಸೊ ಹಾಗಾಗಿ 5-4 ಹೆಡ್ ಟು ಹೆಡ್ನಂತೂ ನೆಕ್ ಟು ನೆಕ್ ಬ್ಯಾಟಲ್ ಹೇಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ಇವತ್ತು ಕೂಡ ಅದೇ ರೀತಿ ಫೈಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕ್ವಾಲಿಫೈಯರ್ 1ನಲ್ಲಿ ಏನು ಫೈಟ್ ಬರಲಿಲ್ಲ, RCBನೇ ಸಿಂಗಲ್ ಹ್ಯಾಂಡೆಡಾಗಿ ವಿನ್ ಆಗಿದ್ದರು, ಇವತ್ತು ಅದೇ ರೀತಿ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಯಾಕಂದರೆ ಅಹಮದಾಬಾದ್ ಪಿಚ್ಚು ಸಖತ್ತಾಗಿ ಗೊತ್ತಿರೋದು GT ತಂಡಕ್ಕೆ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ಗಳು GT ಕಡೆ ಬರ್ಬೋದು ಅಂತಲೇ ಹೇಳ್ಬೋದು. ಇನ್ನು ಈ ಪಿಚ್ನಲ್ಲಿ 6ರಲ್ಲಿ 4 ಪಂದ್ಯ ಚೇಸ್ ಮಾಡಿರೋ ತಂಡನೇ ವಿನ್ ಆಗಿದೆ ಅಂತೆ ಅಹಮದಾಬಾದಲ್ಲಿ ಫೈನಲ್ ಆಡಿರೋ ಪಂದ್ಯಗಳೆಲ್ಲ. ಸೊ ಹಾಗಾಗಿ ಮೇ ಬಿ ಚೇಸಿಂಗ್ ಟೀಮ್ ಫೇವರೇಬಲ್ ಅಂತಲೇ ಹೇಳ್ಬೋದು. ಆದರೆ ಫಸ್ಟ್ ಬ್ಯಾಟಿಂಗ್ ಆಡಿದ ತಂಡ ವಿನ್ನೇ ಆಗಿಲ್ಲ ಅಂತ ಏನಿಲ್ಲ, ಲಾಸ್ಟ್ ಇಯರೇ RCB ವಿನ್ ಆಗಿ ತೋರಿಸಿದ್ದಾರೆ ಫಸ್ಟ್ ಬ್ಯಾಟಿಂಗ್ ಆಡಿಕೊಂಡು. ಸೊ ಹಾಗಾಗಿ ಎಲ್ಲ ಏನು ಮಾಡಿದ್ರೂ ಕೂಡ ಪಾಸಿಬಿಲಿಟಿ ಇದೆ, ಬ್ಯಾಟಿಂಗ್ ಮಾಡಿದ್ರು ಕೂಡ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರು ಕೂಡ. ಹಾಗಾಗಿ ನೋಡೋಣ ಏನಾಗುತ್ತೆ ಏನು ಅಂತ. ಸೊ RCB ಪ್ರೊಬ್ಯಾಬಲ್ ಪ್ಲೇಯಿಂಗ್ 11 ಕಡೆ ಬರೋದಾದರೆ ವಿರಾಟ್ ಕೊಹ್ಲಿ ಜೊತೆ ಐದರ್ ವೆಂಕಟೇಶ್ ಅಯ್ಯರ್ ಓಪನಿಂಗ್ ಮಾಡ್ಬೋದು, ಇಲ್ಲ ಪಿಲ್ ಸಾಲ್ಟ್ ಏನಾದರೂ ಬಂದರೆ ಅವರು ಓಪನಿಂಗ್ ಮಾಡ್ಬೋದು. ಸೊ ಪಿಚ್ನ ಅನುಗುಣವಾಗಿ ಓಪನರ್ಸನ್ನು ಆಡಿಸ್ತೀವಿ ಅಂತ ರಜತ್ ಪತಿದಾರ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ವೆಂಕಟೇಶ್ ಅಯ್ಯರ್ ಅಥವಾ ಪಿಲ್ ಸಾಲ್ಟ್ ಓಪನಿಂಗ್ ಮಾಡ್ತಾರೆ. ಅದಾದ ಬಳಿಕ ಪಡಿಕ್ಕಲ್, ಅದಾದ ಬಳಿಕ ರಜತ್ ಪತಿದಾರ್, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ಜೇಕಬ್ ಡಫಿ ಅಥವಾ ಸುಯಶ್ ಶರ್ಮಾ ಇಬ್ಬರಲ್ಲಿ ಒಬ್ಬರನ್ನ ಆಡಿಸ್ಬೋದು. ಸ್ಪಿನ್ನರ್ಸ್ ಏನಾದರೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸುಯಶ್ ಶರ್ಮನ ಆಡಿಸ್ತಾರೆ, ಇಲ್ಲಾಂದರೆ
ಡಫಿಗೆ ಆಡಿಸ್ಬೋದು, ಇಲ್ಲಾಂದರೆ ಬೇರೆ ಬೌಲರ್ ಕೂಡ ಆಡಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಡಫಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದರು ಆಮೇಲೆ ರಿಕವರ್ ಕೂಡ ಆಗಿ ಸಖತ್ತಾಗಿ ಬೌಲಿಂಗ್ ಮಾಡಿದರು. ಸೊ ಹಾಗಾಗಿ ಅವ್ರನ್ನ ಕೂಡ ಆಡಿಸ್ಬೋದು. ಇನ್ನು ಜೋಶ್ ಹೇಜಲ್ವುಡ್, ರಸಿಕ್ ಸಲಾಮ್ದ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ರೊಮಾರಿಯೋ ಶೆಫರ್ಡ್ ಬರ್ಬೋದು, ಐದರ್ ಇಲ್ಲಾಂದರೆ ಸುಯಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಕಡೆ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ಪಿಲ್ ಸಾಲ್ಟನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ಆಡಿಸ್ಬೋದು. ಬೋತ್ ವೆಂಕಟೇಶ್ ಅಯ್ಯರ್ ಮತ್ತು ಪಿಲ್ ಸಾಲ್ಟ್ ಇಬ್ಬರನ್ನು ಕೂಡ ಆಡಿಸ್ಬೋದು. ಆ್ಯಕ್ಚುಲಿ ಅದೊಂದು ಗ್ರೇಟ್ ಮೂವ್ ಆದರೂ ಕೂಡ ಆಯಿತು ಹೇಳೋದಕ್ಕೆ ಬರೋದಿಲ್ಲ. ಸೊ ಈ ಕರೆಂಟಾಗಿ 3 ಓವರ್ಸೀಸನ್ನು ಆಡಿಸಿದ್ರು ಅಂತಲೇ ಹೇಳ್ಬೋದು. ಟಿಮ್ ಡೇವಿಡು, ಡಫಿ ಮತ್ತು ಜೋಶ್ ಹೇಜಲ್ವುಡ್ 3 ಆಡಿಸಿದ್ರು. ಸೊ ಐದರ್ ಪಿಲ್ ಸಾಲ್ಟನ್ನು ಹಾಕೋಬೋದು, ಇಲ್ಲ ರೊಮಾರಿಯೋ ಶೆಫರ್ಡ್ ಬರ್ಬೋದು ಇಂಪ್ಯಾಕ್ಟ್ ಆಗಿ ಅಂತಲೇ ಹೇಳ್ಬೋದು. ಸೊ ಒಂದೊಳ್ಳೆ ಟೀಮ್ ಇದೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಕೊನೆಯ ಒಂದು ಪಂದ್ಯಕ್ಕೆ ಬೇಕು, ಅದೇ ರೀತಿ ಆಗಲಿ ಅಂತ ನಾವು ಆಶಿಸೋಣ. ಇನ್ನು GT ಕಡೆ ಮೊದಲ 3 ಬ್ಯಾಟಿಂಗ್ ಏನಿದೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸಾಯಿ ಸುದರ್ಶನ್ ಮತ್ತು ಗಿಲ್ ಓಪನಿಂಗ್ ಜೋಡಿ 700+ ಇಬ್ಬರು ಕೂಡ ಬಾರಿಸಿದ್ದಾರೆ. ನೆಕ್ಸ್ಟ್ ಲೆವೆಲ್ ಫಾರ್ಮ್ ಅಂತಲೇ ಹೇಳ್ಬೋದು. ಹಾಗೆಯೇ ಒನ್ ಡೌನ್ನಲ್ಲಿ ಜಾಸ್ ಬಟ್ಲರ್ ಈ 3 ವಿಕೆಟನ್ನು ಏನಾದರೂ RCB ಎತ್ತಿದ್ರು ಅಂತ ಹೇಳಿದ್ರೆ ಅರ್ಧ ಮ್ಯಾಚ್ ವಿನ್ ಆದ ಲೆಕ್ಕ. ಯಾಕಂದರೆ ಎಲ್ಲ ಡಿಪೆಂಡೆಂಟ್ ಆಗಿರೋದೇ ಬ್ಯಾಟಿಂಗು ಇವ್ರ 3 ಮೇಲೆ. ಇನ್ನು ಅದರ ಬಳಿಕ ವಾಷಿಂಗ್ಟನ್ ಸುಂದರ್, ನಿಶಾಂತ್ ಸಿಂಧು, ಜೇಸನ್ ಹೋಲ್ಡರ್ ಅಂತಲೂ ಎಕ್ಸ್ಪೆಕ್ಟರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು GT ಕಡೆ. ಸೊ ಅವರು ಇರ್ತಾರೆ. ರಶೀದ್ ಖಾನ್, ಸಾಯಿ ಕಿಶೋರ್, ರಾಬಾಡ, ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್, ಇನ್ನು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ತೆವಾಟಿ ಇರ್ಬೋದು. ಸೊ ಈ ಥರ GT ಪ್ಲೇಯಿಂಗ್ ಇರೋದು ಇರ್ತಾರೆ. ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್ ಆಗಿಯೇ ಕಾಣ್ತದೆ. ಬೌಲಿಂಗ್ ಆಪ್ಷನ್ ಸಿಕ್ಕಾಪಟ್ಟೆ ಇದೆ GT ಕಡೆ ಆ್ಯಸ್ ಕಂಪೇರ್ಡ್ ಟು RCB. ಇನ್ನು ಎಕ್ಸ್ಪೆಕ್ಟರ್ ಆಗ್ತಾ ಇರೋದು ಜೇಸನ್ ಹೋಲ್ಡರ್ ಅವ್ರಿಗೆ. ಎಲ್ಲ ಮ್ಯಾಚು ಬೇಕಾದಾಗ ವಿಕೆಟ್ ತೆಗೆದು ಪ್ರೆಷರ್ ಹಾಕ್ತಾಯಿದ್ದಾರೆ ಆಪೋಸಿಷನ್ಸ್ ಮೇಲೆ. ಯಾಕಂದರೆ RCB ವಿರುದ್ಧ ಆಡಿದಾಗಲೆಲ್ಲ ಸಖತ್ತಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಕೂಡ ಅವರ ಜೇಸನ್ ಹೋಲ್ಡರ್ ಒಂದು ಎಕ್ಸ್ಪೆಕ್ಟರ್ ಆಗಿ ಖಂಡಿತವಾಗ್ಲೂ GT ಕಡೆ ಇದ್ದೇ ಇರ್ತಾರೆ. ಇನ್ನು ರಾಬಾಡ ಹಾರ್ಡ್ ಲೆಂತಲ್ಲಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಲೆವೆಲಾಗಿ ಕಾಟ ಕೊಡ್ತಾಯಿದ್ದಾರೆ ಬ್ಯಾಟ್ಸ್ಮನ್ಸ್ಗೆ. ಬೌಲಿಂಗ್ ಅಂತಲೂ ನೆಕ್ಸ್ಟ್ ಲೆವೆಲು. ಸಿರಾಜ್ ಕೂಡ ಓಪನಿಂಗ್ ಸ್ಪೆಲ್ ಸಖತ್ತಾಗಿ ಆಗ್ತಾಯಿದ್ದಾರೆ. ಬೌಲಿಂಗ್ ಚೆನ್ನಾಗಿದೆ GTದು ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಅಂತ ಹೇಳಿದ್ರೆ 3 ಡಿಪೆಂಡೆಂಟು, ಸಾಯಿ ಸುದರ್ಶನ್, ಗಿಲ್ ಮತ್ತು ಬಟ್ಲರ್. ಈ 3 ವಿಕೆಟನ್ನು ಬೇಗ ತೆಗೆದರೆ ಅರ್ಧ ಫೈನಲ್ ಗೆದ್ದಾಗೆ ಅಂತಲೇ ಹೇಳ್ಬೋದು. ಸೊ ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಇಡೀ ಸೀಸನ್ ಉದ್ದಕ್ಕೂ ಇದೇ ರೀತಿ ಹಾಕ್ಕೊಂಡು ಬಂದಿದೆ. 3 ಅರ್ಧ ಮ್ಯಾಚನ್ನು ಫಿನಿಷ್ ಮಾಡ್ತಾಯಿದ್ದಾರೆ ಅವರೇ. ಸೊ ಇವತ್ತು ಈ 3 ಬೇಗ ತೆಗೆದ್ರೆ RCBಗೆ ಅರ್ಧ ಮ್ಯಾಚ್ ಬಂದಾಗೆ. ಇನ್ನು GT ಕೂಡ ಸಖತ್ ಸ್ಟ್ರಾಂಗ್ ಆಗಿದ್ದಾರೆ. ಸೊ 50-50 ಚಾನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಎರಡು ಕಡೆ. ಎಲ್ಲರೂ ಕೂಡ ಈಗ ಅದೇ ಪ್ರಿಡಿಕ್ಟ್ ಮಾಡ್ತಾಯಿದ್ದಾರೆ. ಸ್ವಲ್ಪ GT ಕಡೆನೇ ಜಾಸ್ತಿ ಒಲವನ್ನು ತೋರಿಸ್ತಾ ಇರ್ಬೋದು ಎಕ್ಸ್ಪರ್ಟ್ಸು. ಯಾಕಂದರೆ ಅಲ್ಲೇ ಅವರ ಹೋಮ್ ಗ್ರೌಂಡ್ ಆಗಿರೋದ್ರಿಂದ. ಆದರೆ ನೋಡೋಣ ಏನಾಗುತ್ತೆ ಏನು ಅಂತ. ಸೊ 2ನೇ ಬಾರಿ RCB ಕಪ್ ಗೆಲ್ತಾರೆ ಏನು ಅಂತ ನೋಡೋಣ. ಸೊ ನಿಮ್ಮ ಪ್ರಕಾರ ಏನಾಗ್ಬೋದು ಇವತ್ತಿನ ಪಂದ್ಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.